ತಮ್ಮೆಲ್ಲರಿಗೂ ಬಸವರಾಜ್ ಮತ್ತಿಮೂಡ್ ಅವರ ನಿವಾಸಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ವರ್ಷ ಆಯ್ತು ಸರ್ ಕಟ್ಸಿ ಮನೇನ? 13 ತಿಂಗಳಾಯ್ತು. ಇದಕ್ಕೊಂದ 6 ಕೋಟಿ ತನ ನಾನು ಲೋನ್ ತಗೊಂಡಿದ್ದೀನಿ. ಯಾವುದು ದೇವಸ್ಥಾನಕ್ಕೆ ಬಂದ ಫೀಲ್ ಇದೆ. ಕಂಪ್ಲೀಟ್ ವೈಟ್ ಅಂಡ್ ವೈಟ್ ಅಲ್ಲಿ ದೇವ್ರ ಮೇಲೆ ಬಂದು ಒಂದು ನಮಸ್ಕಾರ ಮಾಡಿ ಅದೊಂದು ಮನಸ್ಸಿಗೆ ಶಾಂತಿ ಅಂತಕ್ಕಂಥದ್ದು. ಯಾರೇ ಗೆಸ್ಟ್ ಗಳು ಬಂದ್ರು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇವೆಲ್ಲ ಟ್ರಿಪ್ ಹೋಗದ ಫೋಟೋಗಳಿದೆ. ಮೇಡಮ್, ಮಹಾರಾಷ್ಟ್ರದವರಾದ್ರೂ ಕೂಡ ಕನ್ನಡ ಅಷ್ಟು ಸ್ಪಷ್ಟತೆ ಹೇಗೆ ಅಂತ? ನಿಮ್ಮ ಪತಿಯೇ ನಿಮ್ಮ ಗುರುಗಳು? 100%. ಗೊತ್ತೇನು ಕೇಳು ಏನು ಲಾಂಗ್ ಡ್ರೈವ್ ಹೋಗ್ಬೇಕು, ಬೈಕಲ್ಲಿ ಹೋಗ್ಬೇಕು ಅಂತ ಯಾವತ್ತಾದ್ರೂ ಕರ್ಕೊಂಡು ಹೋಗಿದ್ರಾ ಅಂತ? ನನ್ಕಿಂತ ಮುಂಚೆ ಅವರೇ ಹೇಳಿರ್ತಾರೆ, ಆಯ್ತು ರೆಡಿ ಆಗು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೇಳ್ತಿರ್ತಾರೆ. ಕಣ್ಣು ಎರಡು ಕನ್ನಡಿಯ ತುಂಡಂಗೈತೆ, ನಡಿ ಬೈಕ್ ಮೇಲೆ ಹೋಗಿ ಪಾನಿಪುರಿ ತಿಂದ ಬರೋಣ ಅಂತ. ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ತೃಪ್ತಿಯ ಭಾವ ಇದೆಯಾ, ನಾನು ಜನರಿಗೆ ಸಂಪೂರ್ಣವಾಗಿ ಸೇವೆಯನ್ನ ಮಾಡ್ತಾ ಇದ್ದೀನಿ ಅಂತ? ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನನ್ನ ತಾಯಿ ಅಂತಕ್ಕಂಥದ್ದು ಕೂಡ ಯಾವತ್ತು ನೆನ್ಪಿಟ್ಕೊಂಡು ಕೆಲಸ ಮಾಡಬೇಕು. ಇವತ್ತು ಸಾಮಾನ್ಯ ಕಾರ್ಯಕರ್ತರು ಇವತ್ತು ಟಿಕೆಟ್ ಕೊಟ್ಟು ಗೆಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ. ಇವತ್ತು ರಾಜ್ಯದ ಅಧ್ಯಕ್ಷರ ವಿಜೇಂದ್ರ ಅಣ್ಣವ್ರು ಆಗಿದ್ಮೇಲೆ ಒಳ್ಳೆ ರೀತಿಯಲ್ಲಿ ಸಂಘಟನೆ ನಡೀತಾ ಇದೆ. ಇಲ್ಲಿ ಹೇಗಿದೆ ಸರ್ ಪರಿಸ್ಥಿತಿ? ಇಲ್ಲೂ ಕೂಡ ಮುಸಲ್ಮಾನರು ಅಷ್ಟೇ ಈಸಿಯಾಗಿ ಬಿಜೆಪಿ ಜೊತೆ ಬೆರೀತಾರ ಅಂತ? ಎಲ್ಲ ತೋಡನು ಕೂಡ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಅವ್ರಿಗೆ ಸ್ವಲ್ಪ ಅಲರ್ಜಿ ಅಂತಕ್ಕಂಥದ್ದು ಕೂಡ ಇರುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿದ್ದಂಥವ್ರು, ಧರ್ಮ್ ಸಿಂಗ್ ಅವರು ಇಲ್ಲಿದ್ದಂಥವ್ರು, ಆದ್ರೂ ಕೂಡ ಯಾಕೆ ಅಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಈ ಪ್ರದೇಶಗಳು? ಅವರಿಗೆ ಕೇಳ್ಬೇಕು ಇವೆಲ್ಲ. ನಮ್ಮ ಫ್ಯಾಮಿಲಿಗೆ ಎಷ್ಟು ನನ್ನ ಮುಖ್ಯನೋ ನನ್ನ ಕ್ಷೇತ್ರ ಜನ ನನಗೆ ಅಷ್ಟೇ ಮುಖ್ಯ.